ಉತ್ತರ ಕನ್ನಡ ಜಿಲ್ಲೆಯ ಮೊದಲ ಟ್ರಾಮಾ ಕೇರ್ ಸೆಂಟರ್ಗೆ ಅಗತ್ಯವಾದ ವೈದ್ಯರು, ಸಿಬ್ಬಂದಿಗಳು ಸೇರಿದಂತೆ ವೈದ್ಯಕೀಯ ಉಪಕರಣಗಳನ್ನು ಒದಗಿಸಿಕೊಡುವ ಮೂಲಕ ಮಾದರಿ ಟ್ರಾಮಾ ಸೆಂಟರ್ ಆಗಿ ರೂಪಿಸುತ್ತೇವೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಭರವಸೆ ನೀಡಿದರು. ಕುಮಟಾ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕಂಪನಿಯ ಸಿಎಸ್ಆರ್ ಯೋಜನೆಯಡಿ 2.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಟ್ರಾಮಾ ಕೇರ್ ಸೆಂಟರ್ ಮತ್ತು ತುರ್ತು ಚಿಕಿತ್ಸಕ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಯುಟಿ ಖಾದರ್ ಅವರು, ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕಂಪನಿಯ ಸಿಎಸ್ಆರ್ ಯೋಜನೆಯಡಿ 2.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಾಮಾ ಸೆಂಟರ್ ಮತ್ತು ವೈದ್ಯಕೀಯ ಉಪಕರಣವನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಸರ್ಕಾರ ಮತ್ತು ಊರಿನ ಜನರದ್ದಾಗಿದೆ. ಸುಸಜ್ಜಿತ ಶವಾಗಾರ, ಕೋಲ್ಡ್ ಸ್ಟೋರೇಜ್ ನಿರ್ಮಿಸಿಕೊಡುವಂತೆ ಕಂಪನಿಯ ಅಧಿಕಾರಿಗಳು ಬಳಿ ಮನವಿ ಮಾಡಿದ್ದೇನೆ. ಅದನ್ನ ಕೂಡ ಮಾಡಿಕೊಡುವ ಭರವಸೆ ನೀಡಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿಯ ಬೇಡಿಕೆಯಂತೆ ಟ್ರಾಮಾ ಸೆಂಟರ್ಗೆ ಅಗತ್ಯವಾದ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಪ್ರಾರಂಭ ಆಗಿದೆ. ಆದ ಕಾರಣ ಇದು ಅತ್ಯಂತ ಅಗತ್ಯತೆ ಮತ್ತು ಅತ್ಯಂತ ತುರ್ತು ಕಾಲದಲ್ಲಿ, ಎಮರ್ಜೆನ್ಸಿ ಕಾಲದಲ್ಲಿ ನಮಗೆ ಸೇವೆ ಸಿಗಬೇಕಾದಂಥ ಒಂದು ಘಟಕ ಆಗಿರುವಂಥದ್ದು. ಆದರೆ ಇದನ್ನು ಬಹುಶಃ BL ಸಂಸ್ಥೆ ನಮಗೆ ಇವತ್ತು ಸ್ಥಾಪನೆ ಮಾಡಿ ಕೊಟ್ಟಿದ್ರು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮೆಲ್ಲ ಊರವರಿಗೆ ಇವತ್ತು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಕೂಡ ಬಹುಶಃ ಇಲ್ಲಿಯ ಮುಖ್ಯವಾಗಿ ನಮ್ಮ ವೈದ್ಯರಿಗೆ, ಇನ್ನಿತರ ಸಿಬ್ಬಂದಿ ವರ್ಗದವರಿಗೆ ತಾವು ಯಾವ ರೀತಿಯಿಂದ ಪ್ರೋತ್ಸಾಹ, ವಿಶ್ವಾಸ ತಂದು ತೋರಿಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಾಗಿ ಬಹುಶಃ ಸಂಪೂರ್ಣವಾದ ಪ್ರೋತ್ಸಾಹ ಕೊಡುವಂತಹ ಒಂದು ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಈ ಊರವರ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ವೈದ್ಯರಾಗಿ ಅಥವಾ ನರ್ಸ್ ಆಗಿ ಅಥವಾ ಸಿಬ್ಬಂದಿಯಾಗಿ ಆಸ್ಪತ್ರೆ ಕೆಲಸ ಮಾಡುವಂತಹ ಆ ಒಂದು ಯಾರೇ ಇರಲಿ, ಡಿ ಗ್ರೂಪಿಂದ ಹಿಡಿದು ವೈದ್ಯರ ತನಕ ಅವರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ವೇತನ ಸಿಗ್ತದಂತೇಳಿ ಅವ್ರಿಗೆ ಮುಖ್ಯ ಅಲ್ಲ. ಅವ್ರಿಗೆ ಜನಸಾಮಾನ್ಯ ಮತ್ತು ನಿಮ್ಮಿಂದ ಎಷ್ಟು ಪ್ರೀತಿ ವಿಶ್ವಾಸ ಸಿಗ್ತದೆ, ಅದು ಅತ್ಯಂತ ಮುಖ್ಯ ಆಗಿದೆ. ಅದು ಬಹುಶಃ ಅವರಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಊರವರೆಲ್ಲರೂ ಕೂಡ ಸಂಘ ಸಂಸ್ಥೆಯದ್ದು ತೋರಿಸುವುದು ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಈ ಒಂದು ಟ್ರಾಮಾ ಕೇರ್ ಕರ್ನಾಟಕ ನಮ್ಮ ರಾಜ್ಯದ ಇವತ್ತು 3ನೇ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಪ್ರಾರಂಭ ಇವತ್ತು ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಬಹುಶಃ ಪ್ರಮುಖ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಒಂದು ಅತ್ಯುತ್ತಮವಾದ ಟ್ರಾಮಾ ಕೇರ್ ಸೆಂಟರ್ ಪ್ರಾರಂಭ ಮಾಡಲಿಕ್ಕೆ ನಾವು ಮತ್ತು ಮೆಡಿಕಲ್ ಎಜುಕೇಶನ್ ಮಿಷನ್ ಜೊತೆ ಕೂತ್ಕೊಂಡು ನಾವು ಈಗಾಗಲೇ ತೀರ್ಮಾನ ಇವತ್ತು ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಉತ್ತಮವಾದ ವ್ಯವಸ್ಥೆ ಕೊಡಬೇಕಂತ ಕೂಡ ಇವತ್ತು ನಾವು ನಿರ್ಣಯಿಸಿದ್ದೇವೆ. ಸೊ ಇದೊಂದು ಇವತ್ತು ಮಾಡೆಲ್ ಆಗಿದ್ದುಕೊಂಡು ಪ್ರಥಮ ಹಂತದಲ್ಲಿ ಇದು 3 ಟೈರ್ ಇದ್ದು ಟ್ರಾಮಾ ಕೇರ್ ಆದರೂ ಕೂಡ ಒಂದು ಮಾಡೆಲ್ ಆಗಿದ್ದುಕೊಂಡು ಒಂದು ಮಾದರಿಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ಆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಆರೋಗ್ಯ ಇಲಾಖೆ ಖಂಡಿತವಾಗಿ ಇದಕ್ಕೆ ವಿಶೇಷವಾಗಿ ಗಮನ ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ತಾವು ಈಗಾಗಲೇ ಏನು ಬಹುಶಃ ತಾವು ಇವತ್ತು ಕೇಳಿದ ಹೆಚ್ಚಿನ ಅನುದಾನ ಎಕ್ವಿಪ್ಮೆಂಟ್ಗೆ ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ಬೇಕಾ ಆ ಎಲ್ಲ ಅನುದಾನವನ್ನು ಕೂಡ ನಾನು ಆದಷ್ಟು ಬಿಡುಗಡೆ ಮಾಡಲಿಕ್ಕೆ ಸೂಕ್ತವಾದ ಕ್ರಮ ನಾನು ಕೈಗೊಳ್ತಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನಾನು ಅದರ ಜೊತೆಯಲ್ಲಿ BL ಸಂಸ್ಥೆಗೆ ಹೇಳಿದೆ, ಇದು ಪ್ರಮುಖವಾದ ಹೈವೇಲಿ ಇರುವಂತಹ ಒಂದು ಆಸ್ಪತ್ರೆ ಆಗಿದೆ. ಇಲ್ಲೊಂದು ಅತ್ಯುತ್ತಮವಾದ ಒಂದು ಪೋಸ್ಟ್ ಮಾರ್ಟಮ್ ಒಂದು ವ್ಯವಸ್ಥೆ ಮಾದರಿಯಾಗಿ ಕೊಡಬೇಕು. ನಾನು ಹಿಂದೆ ವೆನ್ಲಾಕಲ್ಲಿದ್ದಾಗ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಆ ಒಂದು ಪೋಸ್ಟ್ ಮಾರ್ಟಮ್ ಪ್ರದೇಶಕ್ಕೆ ಬರುವವರು ಎಲ್ಲರೂ ಕೂಡ ಅತ್ಯಂತ ದುಃಖದಲ್ಲಿ ಮತ್ತು ಅತ್ಯಂತ ನೋವಿನಲ್ಲಿ ಇರುವವರು. ಅವರು ರಾತ್ರಿ ಬೆಳಿಬಹುದು, ಬೆಳಿಗ್ಗೆ ಕನ್ನಡ ಸ್ವಲ್ಪ ನೋ ಪ್ರಾಬ್ಲಮ್, ಬಟ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಸೊ ಅದೇ ಕೆಲಸ ಮಾಡೋದೇ ನಾನು ಹೋಗುದು ಕೂಡ ಕೆಲಸ ಮಾಡೋದಿಲ್ಲ, ಹೋಗುದೇ ಇಲ್ಲ. ಆದರೆ ಮತ್ತೆ ಹೋಗಿ ಅವ್ರು ಕೊಡ್ತಾ ಇದ್ದಾರೆ, ನಾವು ಕೇಳ್ತಾ ಕೊಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಇದು ಜನ ಪ್ರಯೋಜನ ಆಗುವಂತಹ ಮತ್ತು ಎಲ್ಲರಿಗೂ ಕೂಡ ಒಂದು ಅಗತ್ಯ ಇರುವಂತಹ ಕಾರಣ ಇದನ್ನು ಅನುದಾನ ಖಂಡಿತವಾಗಿ ಬಿಡುತ್ತೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕುಮಟಾದಲ್ಲಿ ಟ್ರಾಮಾ ಸೆಂಟರ್ ಮಾಡಬೇಕೆಂಬ ಕನಸಿತ್ತು. ಆ ಕನಸನ್ನು ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ನನಸು ಮಾಡಿ ಜಿಲ್ಲೆಯ ಜನತೆಗೆ ಉಪಕಾರ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಬಾಡದ ಹನುಮಂತ ನಾಯ್ಕರು. ಅವರು ನನ್ನನ್ನ ಕಂಪನಿಯ ನಿರ್ದೇಶಕರಾದ ಡಾಕ್ಟರ್ ಶಶಿಭೂಷಣ ಅವರನ್ನ ಭೇಟಿ ಮಾಡಿಸಿದಾಗ ಈ ಸಂಬಂಧ ಮನವಿ ಮಾಡಿದೆ. ತಕ್ಷಣ ಮಾಡಿಕೊಡುವ ಭರವಸೆ ನೀಡಿದರು. ಅದರಂತೆ ಇವತ್ತು ಟ್ರಾಮಾ ಸೆಂಟರ್ ಜನರ ಸೇವೆ ಅರ್ಪಣೆಯಾಗಿದೆ. ಅಲ್ಲದೆ ಕುಮಟಾ ರೋಟರಿ ಕ್ಲಬ್ ಕೂಡ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ವೈದ್ಯಕೀಯ
ವೈದ್ಯಕೀಯ ಉಪಕರಣಗಳನ್ನು ನೀಡಿದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ ನಾಯ್ಕರು ಆಸ್ಪತ್ರೆಯ ಮೇಲ್ಭಾಗಕ್ಕೆ ಶೀಟ್ಸ್ ಹಾಕಿ ಕೊಟ್ಟಿದ್ದಾರೆ ಎಂದು ಎಲ್ಲಾ ದಾನಿಗಳನ್ನು ಅಭಿನಂದಿಸಿದರು. ಅಲ್ಲದೆ ಟ್ರಾಮಾ ಸೆಂಟರ್ಗೆ ಬೇಕಾದ ವೈದ್ಯರು ಮತ್ತು ತಂತ್ರಜ್ಞರನ್ನು ನೀಡುವಂತೆ ಸಚಿವರ ಬಳಿ ಮನವಿ ಮಾಡಿದರು. ಹೀಗಾಗಿ ನಮ್ಮ ಸಣ್ಣ ಬೇಡಿಕೆ ಅಂತ ಹೇಳಿದ್ರೆ ಈ ಆಸ್ಪತ್ರೆಯನ್ನ ನೀವು ಇನ್ನೂ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಬಹಳ ಕಡಿಮೆ ಬೇಡಿಕೆಗಳನ್ನ ನಮ್ಮ ಡಾಕ್ಟರ್ ಗಣೇಶ್ ನಾಯ್ಕರು ಇಟ್ಟಿದ್ದಾರೆ. ಅದನ್ನ ತಾವು ದಯವಿಟ್ಟು ಈಡೇರಿಸಿಕೊಡ್ಬೇಕು. ತಾವೊಬ್ಬ ಸಮರ್ಥ ಸಚಿವರು ಅನ್ನುವಂಥದ್ದನ್ನ ಈಗಾಗಲೇ ಕಳೆದ 5 ವರ್ಷ ನೀವು ಮಾಡಿ ತೋರಿಸಿದ್ರಿ. ಕುಮಟಾದ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನ ಕಾಳಜಿಯನ್ನು ಇಡಬೇಕು. ದಿನ ಇವತ್ತು ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಟ್ರಾಮಾ ಸೆಂಟರ್ ಉದ್ಘಾಟನೆ ಮಾಡುವಂಥದ್ದು ಇನ್ನೂ ಅನೇಕ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಸರ್. ಬೇರೆ ಬೇರೆ ಕೆಲಸಗಳಿದ್ದಾವೆ. ನಾವು ಎಲ್ಲಿ ತನಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇರ್ತೀವಿ ಅಲ್ಲಿ ತನಕ ನಮ್ಮ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಗಮನ ನೀವು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಹೇಳಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ನಿರ್ದೇಶಕ ರಜನೀಶ್ ಶರ್ಮಾ ಮಾತನಾಡಿ, ಕಂಪನಿಯ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ಈ ಟ್ರಾಮಾ ಸೆಂಟರ್ ನಿರ್ಮಿಸಿ ಲೋಕಾರ್ಪಣೆ ಮಾಡಿದ್ದೇವೆ. ಈ ಭಾಗದ ಜನರು ಇದರ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಅಲ್ಲದೆ ಈ ಯೋಜನೆಯ ಯಶಸ್ವಿಯಾಗುವಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ಪಾತ್ರದ ಬಗ್ಗೆಯೂ ತಿಳಿಸಿದರು. ಅಲ್ಲದೆ ಸಚಿವ ಬೇಡಿಕೆಯಂತೆ ಆಸ್ಪತ್ರೆಗೆ ಅಗತ್ಯವಾದ ಸುಮಾರು 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಭಾಗಾರ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಿಕೊಡುವ ಭರವಸೆಯನ್ನ ಕೂಡ ಅವರು ನೀಡಿದರು. ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮಾತನಾಡಿ, ನಾನು ಶಾಸಕರಾಗಿದ್ದಾಗ ಈ ಆಸ್ಪತ್ರೆಗೆ ಅಗತ್ಯವಾದ ವೈದ್ಯಕೀಯ ಉಪಕರಣಗಳು, ಆಂಬ್ಯುಲೆನ್ಸ್ ಅನ್ನು ಆಗಿನ ಆರೋಗ್ಯ ಸಚಿವರಾಗಿದ್ದ ಯುಟಿ ಖಾದರ್ ಅವರು ಒದಗಿಸಿಕೊಟ್ಟಿದ್ರು. ಈಗ ಈ ಟ್ರಾಮಾ ಸೆಂಟರ್ಗೆ ಅಗತ್ಯವಾದ ವೈದ್ಯರು, ತಂತ್ರಜ್ಞರು ಮತ್ತು ಇತರೆ ಸಿಬ್ಬಂದಿಯನ್ನ ನಿಯೋಜಿಸುವ ಜೊತೆಗೆ ಅಗತ್ಯ ವೈದ್ಯಕೀಯ ಪರಿಕರಗಳನ್ನು ಸರ್ಕಾರದಿಂದ ಒದಗಿಸಿಕೊಡುವಂತೆ ಸಚಿವರ ಬಳಿ ಮನವಿ ಮಾಡಿದರು. ಬಹುಶಃ ಬಹಳ ದಿನದ ಒಂದು ಕೂಗು ಅಂತ ಹೇಳಬೇಕು. ಮೊದಲಿಂದಲೂ ಕೂಡ ಜಿಲ್ಲಾದ್ಯಂತ ಒಂದು ಕೂಗಿತ್ತು, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ. ಆದರೆ ಇವತ್ತು ಟ್ರಾಮಾ ಸೆಂಟರ್ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನೆಗೆ ಬಂದಂಥ ಕರ್ನಾಟಕ ಸರ್ಕಾರ, ಆರೋಗ್ಯ ಸಚಿವರು ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸರ್ ಆದಂಥ ಯುಟಿ ಖಾದರ್ ಸರ್ ಅವರೇ, ಹಾಗೆ ಈ ಭಾಗದ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರೇ, ಈ ಎಲ್ಲ ಒಂದು ಟ್ರಾಮಾ ಸೆಂಟರಿನ ಕೊಡುಗೆ ಬಹುಶಃ ನಾವೆಲ್ಲ ಮರೆಯದಿರುವಂಥ ಒಂದು ವಿಷಯ. ಅದನ್ನು ನೀಡಿದಂಥ ನಮ್ಮ DLC ಒಂದು ಸಂಸ್ಥೆಯವರು ಕೊಟ್ಟಿದ್ದಾರೆ. ಅದು ಕೂಡ 2,73,00,000. ಬಹುಶಃ ನಮ್ಮ ಭಾಗದಲ್ಲಿ ಇವತ್ತಿಗೆಲ್ಲ ಸಮಸ್ಯೆ ಕಡಿಮೆ ಆಗ್ಬೋದೇನೋ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಒಂದು ಸೀರಿಯಸ್ ಇದ್ರೆ ಒಂದೇ ಗೋವಾಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ ಈ ಕಡೆ ಕುಂದಾಪುರದಿಂದ ಉಡುಪಿ ಮಣಿಪಾಲ್ ಕಡೆ ಹೋಗ್ಬೇಕಾಗಿತ್ತು. ಆ ಒಂದು ವಿಚಾರದಲ್ಲಿ ಬಹಳಷ್ಟು ಜನರು ಕೂಡ ನಿಧನ ಹೊಂದುವುದು ಕೂಡ ನಮಗೆಲ್ಲ ತಿಳಿದಿರುವಂಥ ವಿಷಯ. ಆದರೆ ಇವತ್ತು ಟ್ರಾಮಾ ಸೆಂಟರ್ ಉದ್ಘಾಟನೆ ಆಗಿದೆ. ನಾವು ಈಗ ಉದ್ಘಾಟನೆ ಮಾಡಿದಂಥ ನಮ್ಮ ಸಚಿವರ ಹತ್ರ ಒಂದು ಬೇಡಿಕೆ ಇದೆ. ಯಾಕೆಂದ್ರೆ ಇವತ್ತು ಉದ್ಘಾಟನೆ ಆಗಿದೆ, ಮುಂದಿನ ದಿವಸ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಟರ್ಸ್ ಇರ್ಬೋದು, ಹಾಗೆ ಸಿಸ್ಟರ್ಸ್ ಇರ್ಬೋದು, ಬೇಕಾಗುವಂಥ ಇನ್ನಿತರ ಒಂದು ಉಪಕರಣಗಳಿರ್ಬೋದು. ರೋಟರಿ ಕ್ಲಬ್ ಅಧ್ಯಕ್ಷ CA ವಿನಾಯಕ ಹೆಗಡೆ ಮಾತನಾಡಿ, ಆಸ್ಪತ್ರೆಗೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ STP ಯೂನಿಟಿ ಮತ್ತು ಕುಮಟಾ ತಾಲೂಕಿನ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತುರ್ತಾಗಿ ಬೇಕಾದ ವೈದ್ಯಕೀಯ ಪರಿಕರ ಮತ್ತು ಸಂತೆಗಳಿಗೆ ಆಂಬ್ಯುಲೆನ್ಸ್ ನೀಡಲಿದ್ದೇವೆ. ಈ ಯೋಜನೆಗಾಗಿ ಮತ್ತೆ 1 ಕೋಟಿ ರೂಪಾಯಿ ಅಗತ್ಯವಾಗಿದ್ದು ಅದಕ್ಕೆ ಎಲ್ಲರ ಸಹಕಾರ ನಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾವು ತಾಲೂಕಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 1.5 ಕೋಟಿ ಮೌಲ್ಯದ ಉಪಕರಣಗಳನ್ನು ನೀಡಿದ್ದೇವೆ. ಇದರಲ್ಲಿ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಇರ್ಬೋದು, ECG ಮಿಷನ್ ಇರ್ಬೋದು, ಡಿಸೀಸ್ ಟೆಸ್ಟಿಂಗ್ ಮಿಷನ್ ಇರ್ಬೋದು, ಹೀಗೆ 10 ಹಲವು ಇಕ್ವಿಪ್ಮೆಂಟ್ಗಳನ್ನು ಕೊಟ್ಟಿದ್ದೇವೆ. ಹಾಗೆ ಎಂಟೈರ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ಗೆ 40 ಲಕ್ಷ ರೂಪಾಯಿ ಇಕ್ವಿಪ್ಮೆಂಟ್ಗಳನ್ನು ಸೇರಿ 1.5 ಕೋಟಿ ಮೌಲ್ಯದ ಇಕ್ವಿಪ್ಮೆಂಟ್ಗಳನ್ನು ನಾವು ನೀಡಿದ್ದೇವೆ. ಹಾಗೆ ನಮ್ಮ ರೋಟರಿ ಕ್ಲಬ್ ಕುಮಟಾ ಈ ವರ್ಷ ಸುವರ್ಣ ಮಹೋತ್ಸವನ ಆಚರಿಸ್ತಾ ಇದೆ. ಇದು 50ನೇ ವರ್ಷ. ಈ ದಿಶೆಯಲ್ಲಿ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು STP ಯೂನಿಟ್ ಅನ್ನು ಮಾಡಬೇಕು ಅಂತ ಈಗಾಗಲೇ ಯೋಜನೆಯನ್ನು ಹಮ್ಮಿಕೊಂಡು, ಇದು ಹತ್ತಿರ ಒಂದು 30 ಲಕ್ಷ ರೂಪಾಯಿಗಳ ಯೋಜನೆ. ಇದನ್ನ ಈ ವರ್ಷ ಮಾಡಲಿಕ್ಕಿದ್ದೇವೆ. ಹಾಗೆ ನಾವು ಕುಮಟಾ ತಾಲೂಕಿನ 7 PHCಗಳು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ಪರ್ಸನಲಿ ನಾವು ವಿಸಿಟ್ ಮಾಡಿ ನಮ್ಮ ಡಾಕ್ಟರ್ ಆಜ್ಞಾ ಮೇಡಮ್ ಅವರ ಹೆಲ್ಪನ್ನು ತಗೊಂಡು ಪ್ರತಿಯೊಂದು PHCಗಳನ್ನ ವಿಸಿಟ್ ಮಾಡಿ ಅವರ ಕುಂದುಕೊರತೆಗಳೇನು, ಎಮರ್ಜೆನ್ಸಿಗೆ ಏನೇನು ಇಕ್ವಿಪ್ಮೆಂಟ್ಗಳು
ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ನಮ್ಮ ಆಸ್ಪತ್ರೆಗೆ ಪ್ರತಿನಿತ್ಯ ಸುಮಾರು 600 ರೋಗಿಗಳು ಬರುತ್ತಾರೆ. 100 ರೋಗಿಗಳು ಐಸಿಯು ಸೇವೆ ಪಡೆಯುತ್ತಾರೆ. ಟ್ರಾಮಾ ಸೆಂಟರ್ಗಾಗಿ ಕನಿಷ್ಠ 5 ನರ್ಸ್ಗಳು, ತಂತ್ರಜ್ಞರು ಮತ್ತು 5 ಡಿ ದರ್ಜೆ ಸಿಬ್ಬಂದಿ ತೀರಾ ಅಗತ್ಯವಿದೆ. ಸಣ್ಣ ಪುಟ್ಟ ವೈದ್ಯಕೀಯ ಉಪಕರಣಗಳನ್ನು ಒದಗಿಸಿಕೊಡುವಂತೆ ಸಚಿವರ ಬಳಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ನಿರ್ದೇಶಕ ರಜನೀಶ್ ಶರ್ಮಾ, ಶ್ರೀ ಲಕ್ಷ್ಮೀನಾರಾಯಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ ನಾಯಕ್, ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್, ರೋಟರಿ ಕ್ಲಬ್ ಅಧ್ಯಕ್ಷ ಸಿಎ ವಿನಾಯಕ ಹೆಗಡೆ ಅವರನ್ನ ಸನ್ಮಾನಿಸಲಾಯಿತು. ಅಂತೆಯೇ ಸಚಿವರನ್ನ ಮತ್ತು ಶಾಸಕರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕ ಸಂಜಯ್ ಅಗರ್ವಾಲ್, ಜಿಎಂ ಟಿಎನ್ ಸಿಂಗ್, ಡಿಜಿಎಂ ಡಾಕ್ಟರ್ ಶಶಿಭೂಷಣ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಎಸ್ಪಿ ದೀಪನ್ ಎಂಎನ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ದೊಡ್ಮನಿ, ಎನ್ಎಚ್ಎಂನ ಅಕ್ರಮ ಪಾಸ ಉದ್ಯಮಿ ಮುರಳೀಧರ ಪ್ರಭು ಇತರರು. ಇನ್ನು ಆಸ್ಪತ್ರೆಗೆ ಬರುತ್ತಿದ್ದಂತೆ ಸಚಿವರು ಮೊದಲು ರೋಗಿಗಳನ್ನು ಮಾತನಾಡಿಸಿ ಆಸ್ಪತ್ರೆಯ ವೈದ್ಯಕೀಯ ಸೇವೆಯನ್ನು ಕೇಳಿ ತಿಳಿದುಕೊಂಡರು. ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಯೋಗಕ್ಷೇಮ ವಿಚಾರಿಸುವ ಮೂಲಕ ಸರಳತೆ ತೋರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.